ಓಂ ಶಾಂತಿ. ಇದು ಓಂಕಾರೇಶ್ವರ, ಮಮಲೇಶ್ವರ ಮತ್ತು ಓಂಕಾರೇಶ್ವರ ದೇವಸ್ಥಾನ. ಈಗ ಹೋಗ್ತಿರೋದು ಓಂಕಾರೇಶ್ವರ ದೇವಸ್ಥಾನ. ಇದು ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ, ಓಂಕಾರೇಶ್ವರ ಬ್ರಿಡ್ಜ್ ಇದು. ಆ ಕಡೆಗೆಲ್ಲ ಅಲ್ಲಿ ಏನಿದೆ, ಎಷ್ಟು ಜನ ಸುಮಾರು ರಶ್ ಇದೆ, ಮತ್ತು ಭಾಳ ರಶ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೋಟಲ್ಲಿ ಇಲ್ಲಿ ಬಂದಮೇಲೆ ಬೋಟಲ್ಲಿ ಒಂದು ರೌಂಡ್ ಹೋಗಿ ಬರಲೇಬೇಕಂತೆ, ಇಲ್ಲಾಂದರೆ ಅವ್ರಿಗೆ ಮುಕ್ತಿ ಸಿಗಲ್ಲ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಒಂದು ಪ್ರತೀತಿ ಇದೆ. ಲಾಸ್ಟಿಗೆ ನೋಡುವ. ಈಗ ನಾನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ ಹೊಂಟಿದ್ದೀನಿ. ಭಾಳ ಜನ ಇದ್ದಾರೆ, ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಹೇಳಲಿಕ್ಕೆ ಆಗಲ್ಲ. ನೋಡೋಣ, ಹೋಗ್ತೀನಿ. ಭಾಳ ಕ್ಯೂ ಇದೆ ನೋಡಿ, ಅಷ್ಟು ಕ್ಯೂ. ಅದು ಎಷ್ಟು ಜನ ಕ್ಯೂ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ಬೆಳಗ್ಗೆ ಬೇಗ ಬಂದು ಚೆನ್ನಾಗಿತ್ತು. ಬಟ್ ಅಲ್ಲಿ ನಾವು ಇದಕ್ಕೆ ಹೋಗಿದ್ದೆ ನೋಡಿ, ಇಲ್ಲಿ ಹೆಂಗೆ ಬರ್ತಾರೆ ಬೋಟಲ್ಲಿ. ಇಲ್ಲಿಂದಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. 100 ರೂಪಾಯಿನೇ ಇದೆ ಒಬ್ಬರಿಗೆ. ಇದು ಓಂಕಾರೇಶ್ವರ, ಆ ಕಡೆ ಮಮಲೇಶ್ವರ ಅಂತ ಎರಡು ದೇವಸ್ಥಾನ, ಎರಡು ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೇಕಂತೆ. ಭಕ್ತಿಯಲ್ಲಿ ಹೇಳ್ತಾರೆ ಮುಕ್ತಿ ಸಿಗುತ್ತೆ ಅಂತೇಳಿ. ನೋಡೋಣ, ಬಾಬಾ ಕರ್ಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲೆಲ್ಲಿ ದರ್ಶನ ಮಾಡ್ತಾರೆ ಮಾಡಿಸ್ತೀವಿ ಸಾಯಂಕಾಲ ತನಕ. ಸಾಯಂಕಾಲ ವಾಪಸ್ಸು ಟ್ರೈನ್ ಹಿಡ್ಕೊಂಡು ಹೋಗ್ಬೇಕು. ಅಲ್ಲಿ ಬುಕ್ ಮಾಡಿಲ್ಲ ಟ್ರೈನಿಗೆ. ನೋಡೋಣ, ಫಸ್ಟ್ ಇದು ಮುಗಿಸೋಣ. ಭಾಳ ಜನ ಇದ್ದಾರೆ ಇವತ್ತು, ತುಂಬ ಭಾಳ ಇದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿದೆ ವಾತಾವರಣ. ಇದು ನರ್ಮದಾ ನದಿ, ನರ್ಮದಾ ನದಿ. ಎಲ್ಲ ಡ್ಯಾಮ್ ಕಟ್ಟಿದ್ದಾರೆ ನರ್ಮದಾ ನದಿಗೆ. ಅಲ್ಲೊಂದಾದ್ರೆ ಕಟ್ಟಿದ್ದಾರೆ. ಇಲ್ಲಿ ಗುಜರಾತಿಂದ ಬಂದಿದ್ವಿ, ಮತ್ತು ಇಲ್ಲೊಂದು ಕಟ್ಟಿದ್ದಾರೆ. ಎರಡು ಡ್ಯಾಮ್ ಕಟ್ಟಿದ್ದಾರೆ ನರ್ಮದಾ ನದಿಗೆ. ಅಲ್ಲಿ ನೋಡು, ಭಾಗ ಧ್ವಜ ಕಾಣಿಸ್ತಾರೆ. ಇಲ್ಲಿ ಓಂಕಾರ ಓಂ ರೂಪದಲ್ಲಿದೆ ಬೆಟ್ಟಗಳು, ಅದಕ್ಕೆ ಓಂಕಾರೇಶ್ವರ ಅಂತ ಕರೆದಿದ್ದಾರೆ. ಓಂಕಾರ ರೂಪದಲ್ಲಿ ಮೇಲಿಂದ ಕಾಣಿಸುತ್ತೆ. ಇದು ನೋಡಿದ್ರೆ ಡ್ರೋನಲ್ಲಿ ಹಾಕಿ ನೋಡಿದ್ರೆ ಓಂಕಾರ ರೂಪದಲ್ಲಿದೆ ಬೆಟ್ಟ ಇದು, ಅದಕ್ಕೆ ಓಂಕಾರೇಶ್ವರ ಅಂತ ಕರೆದಿದ್ದಾರೆ. ಮೇಲೆಲ್ಲ ಮನೆ ಕಟ್ಟಿದ್ದಾರೆ ನೋಡಿ, ಹೆಂಗೆ ಕಟ್ಟಿದ್ದಾರೆ ಮನೆ, ಗುಡ್ಡದಲ್ಲೇ ಮನೆ ಕಟ್ಟಿದ್ದಾರೆ. ಭಾಳ ಜನ ಇದ್ದಾರೆ. ಇವತ್ತು ಭಾಳ ಕ್ಯೂ ಇದೆ. ಅಲ್ಲಿ ಹೆಂಗಿದೆ ಕಲ್ಲು, ಒಳ್ಳೆ ಇದು ತೆಗೆದಾರೆ ಕಲ್ಲು, ಕಾಣಿಸುತ್ತಲ್ಲ ಅಲ್ಲಿ. ಆ ಕಲ್ಲುಗಳು ಎಷ್ಟು ಹೆಂಗಿದಾವೆ, ಚಪ್ಪಡಿ ಕಲ್ಲು ಇದ್ದಂಗಿದೆ. ಇದ್ರ ಮೇಲೆ ಜನ ಹೋಗಿ ಕರ್ಕೊಂಡು ಹೋಗ್ತಾರೆ. ನೋಡು, ಅಲ್ಲೊಂದು ಬ್ರಿಡ್ಜ್, ಇಲ್ಲೊಂದು ಬ್ರಿಡ್ಜ್ ಇದೆ. ಮಮಲೇಶ್ವರ ಹೋಗ್ತೀನಿ ಈಗ. ನೋಡು ಎಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಓಂ ಶಾಂತಿ. ಆಮೇಲೆ ಮಾಡ್ತೀನಿ ಎಲ್ಲ ಹೋಗಿದ್ಮೇಲೆ. ಓಂ ಶಾಂತಿ.